ನಮಸ್ಕಾರ ಬಂಧುಗಳೇ. ಸಮಸ್ತ ಬಾಗಲಕೋಟೆ ಲೋಕಸಭಾ ಮತಕ್ಷೇತ್ರದ ನನ್ನೆಲ್ಲ ಜನತೆಗೆ, ಹಿತೈಷಿಗಳಿಗೆ, ಅಭಿಮಾನಿಗಳಿಗೆ ಹಾಗೂ ಗುರು ಹಿರಿಯರಿಗೆ, ತಾಯಂದಿರಿಗೆ, ಯುವಕ ಮಿತ್ರರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ವಿಷಯ ವಿಶೇಷವಾಗಿ ಎಲ್ಲ ನಿನ್ನೆ ದಿನ ಹಲವಾರು ನಾಯಕರು ನಾನು ಪಕ್ಷದ ಪ್ರಚಾರಕ್ಕೆ ಬರ್ತೀನಿ ಅಂತೇಳಿ ತಮ್ಮ ಅಭಿಪ್ರಾಯವನ್ನು, ಅನಿಸಿಕೆಯನ್ನು ವ್ಯಕ್ತಪಡಿಸಿದರು. ಆದರೆ ಇಂದಿಗೂ ಕೂಡ ನನ್ನ ಸ್ವಾಭಿಮಾನದ ನಿಲುವೇನಿದೆ ತಟಸ್ಥಲಾಗಿ ಉಳಿಯುವುದು ಅದು ಅಚಲವಾಗಿದೆ. ಜೊತೆಗೆ ಹಲವಾರು ಜನ ಕರೆಗಳನ್ನು ಮಾಡ್ತಾ ಇದ್ದೀರಾ. ನಿಮ್ಮ ಕರೆಗಳಿಗೆ ಹಾಗೂ ನಿಮ್ಮೆಲ್ಲ ಅಭಿಪ್ರಾಯಕ್ಕೆ ಹಾಗೂ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಹಲವಾರು ಜನ ಗೊಂದಲದಲ್ಲಿದ್ದೀರಾ ಏನು ಮಾಡಬೇಕು ಅಂತೇಳಿ. ಕೆಲವು ನಾಯಕರು ಬರ್ತಾರೆ, ಚುನಾವಣೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನಾನು ತಟಸ್ಥಾಗಿದ್ದೀನಿ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದೀರಾ. ಆ ಒಂದು ವಿಷಯವಾಗಿ ಹಲವಾರು ಜನ ದೂರವಾಣಿ ಕರೆಗಳನ್ನು ಮಾಡಿದ್ದೀರಾ. ಕೆಲವೊಂದು ಕರೆಗಳನ್ನು ನಾನು ಸ್ವೀಕರಿಸೋದಕ್ಕೆ ಸಾಧ್ಯ ಆಗಿಲ್ಲ, ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ, ನಾನೇ ಪಂಚಾಯಿತಿ ಮಟ್ಟದಲ್ಲಿ ಬಂದು ತಾಲೂಕು ಮಟ್ಟದಲ್ಲಿ ಇವತ್ತು ಸಭೆಗಳನ್ನು ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿ ನಿಮ್ಮೆಲ್ಲರ ಅನಿಸಿಕೆಗಳನ್ನು ನಾನು ತಿಳ್ಕೊಂಡು, ನಿಮ್ಮ ಮನಸ್ಥಿತಿಯನ್ನು ತಿಳ್ಕೊಂಡು ಮುಂದಿನ ನನ್ನ ನಿಲುವಿನ ಬಗ್ಗೆ ಸ್ಪಷ್ಟನೆಗೊಳಿಸಬೇಕು ಅನ್ನುವಂಥದ್ದು ನನ್ನ ಅಭಿಲಾಷೆ ಆಗಿರೋದ್ರಿಂದ, ತಾವೆಲ್ಲರೂ ಅಲ್ಲಿವರೆಗೂ ನಾನೇನೆಲ್ಲ ಅಭಿಮಾನಿಗಳು ಯಾವುದೇ ಒಂದು ನಿದರ್ಶನಕ್ಕೂ ನೀವು ಮಾರೋಗ್ಲಾರ್ದೆ ನನ್ನ ನಿಲುವು ಏನು ತಟಸ್ಥವಾಗಿ ಉಳಿಯುವಂಥದ್ದಿದೆ, ತಾವು ಕೂಡ ಅದೇ ನಿಲುವನ್ನು ಅನುಸರಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತೀನಿ. ಮುಂದಿನ ನನ್ನ ಅಭಿಪ್ರಾಯ, ಅನಿಸಿಕೆಯನ್ನು ವ್ಯಕ್ತಪಡಿಸುವವರೆಗೂ ಕೂಡ ತಾವೆಲ್ಲರೂ ಸಮಾಧಾನದಿಂದ ಇರಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.